ಈ ವರ್ಷದ ಕರ್ನಾಟಕ ಬಜೆಟ್ ಸಾಬ್ರ ಬಜೆಟ್ ಅಂತ ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಅವ್ರ ಮಡಿಲ ಮೀಡಿಯಾಗಳು ಕೂಡ ಅದನ್ನೇ ಹೇಳ್ತಾ ಇವೆ. ಆದ್ರೆ ಅವರು ಬಜೆಟ್ ಸಂಖ್ಯೆಗಳನ್ನ ನಿಜವಾಗಿಯೂ ಗಮನಿಸಿದಾರಾ? ಈ ಬಜೆಟ್ ನಿಜವಾಗ್ಲೂ ಪಕ್ಷಪಾತಿಯಾಗಿದ್ರೆ 42,000 ಕೋಟಿಗಳಷ್ಟು ಅತಿ ದೊಡ್ಡ ಪಾಲು ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡಗಳಿಗೆ ಯಾಕೆ ಹೋಗುತ್ತೆ? ಬಿಜೆಪಿ ಅವರು ಹೇಳಿದ ಹಾಗೆ ಬಜೆಟ್ ಒಂದು ಸಮುದಾಯಕ್ಕೆ ಮಾತ್ರನೇ ಅನುಕೂಲಕರವಾಗಿದ್ರೆ ಮಹಿಳಾ ಕೇಂದ್ರಿತ ಯೋಜನೆಗಳಿಗೆ 94,000 ಕೋಟಿ ರೂಪಾಯಿ ಯಾಕೆ ಸಿಗ್ತಿದೆ? SC ST ಹಿಂದುಳಿದ ವರ್ಗಗಳು ಮತ್ತೆ ಗ್ರಾಮೀಣ ಶಿಕ್ಷಣಕ್ಕೆ ಹಣಕಾಸು ಒದಗಿಸೋದನ್ನ ಸಾಮಾಜಿಕ ನ್ಯಾಯ ಅಂತ ಪರಿಗಣಿಸುವಾಗ ಅಲ್ಪಸಂಖ್ಯಾತರ ಶಾಲೆಗಳಲ್ಲಿ ಹೂಡಿಕೆ ಮಾಡೋದು ಹೇಗೆ ತುಷ್ಟೀಕರಣ ಆಗುತ್ತೆ? ಅಲ್ಪಸಂಖ್ಯಾತ ಶಿಕ್ಷಣಕ್ಕಾಗಿ 500 ಕೋಟಿ ಕೊಟ್ಟದ್ದು ಸರಿ ಅಲ್ಲ ಅನ್ನೋದಾದ್ರೆ ಕೃಷಿ ಮತ್ತೆ ಗ್ರಾಮೀಣ ಅಭಿವೃದ್ಧಿಗೆ 51,000 ಕೋಟಿಯ ಬಗ್ಗೆ ಏನ್ ಹೇಳ್ಬೇಕು? ತುಷ್ಟೀಕರಣದ ಬಗ್ಗೆ ಮಾತಾಡುವವರು ನಿಜವಾಗಿಯೂ ಬಜೆಟ್ ಬಗ್ಗೆ ಕಳಕಳಿ ಉಳ್ಳವರ ಅಥವಾ ಜನರನ್ನ ದಾರಿ ತಪ್ಪಿಸುವಂತ ತೀರಾ ಕೆಟ್ಟ ಕೋಮು ರಾಜಕೀಯವನ್ನ ಮಾಡ್ತಾ ಇದ್ದಾರಾ? ಸರ್ಕಾರ ಕರ್ನಾಟಕದಾದ್ಯಂತ ಸರ್ವಧರ್ಮೀಯ ಫಲಾನುಭವಿಗಳಿಗೆ 1 ಲಕ್ಷ ಕೋಟಿ ರೂಪಾಯಿಗಳನ್ನ ಕೊಡ್ತಾ ಇರುವಾಗ ತನ್ನ ಸುಳ್ಳು ನೆರೆಟಿವ್ ಅನ್ನ ಹರಡೋದಿಕ್ಕೆ ಬಿಜೆಪಿ ಸತ್ಯಗಳನ್ನ ತಿರುಚ್ತಾ ಇರೋದು ಯಾಕೆ? ನಿನ್ನೆಯಿಂದ ವಿಪಕ್ಷ ಬಿಜೆಪಿ ಹಾಗೆ ಬಹುತೇಕ ಚಾನೆಲ್ಗಳಲ್ಲಿ ಒಂದೇ ರಾಗ, ಅದು ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಮಂಡಿಸಿದಂತ ಬಜೆಟ್ ಸಾಬ್ರ ಬಜೆಟ್ ಆಗಿದೆ ಅಂತ. ಆದ್ರೆ ಬಜೆಟ್ ನ ವಿವರಗಳನ್ನ ನೋಡಿದ್ರೆ ಯಾವ ಕೋನದಿಂದ ಆದ್ರೂ ಆ ರೀತಿ ಕಾಣಿಸುತ್ತಾ ಅನ್ನೋದನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಮಡಿಲ ಮೀಡಿಯಾಗಳನ್ನ ದೂರಿ ಕೂತ್ರೆ ಇಲ್ಲಿ ಪ್ರಯೋಜನ ಇಲ್ಲ. ನಿಜವಾದ ಪ್ರಶ್ನೆ ಕೇಳುವ, ಕಟು ವಾಸ್ತವಗಳನ್ನ ಹೇಳುವಂತಹ ವಾರ್ತಾ ಭಾರತಿಯಂತಹ ಚಾನೆಲ್ಗಳನ್ನ ಪ್ರೋತ್ಸಾಹಿಸಿ. ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಬಜೆಟ್ ಕುರಿತ ಬಿಜೆಪಿ ಹಾಗೆ ಅದ್ರ ಮಡಿಲ ಮಾಧ್ಯಮಗಳ ಪ್ರೊಪಗಂಡ ಬಗ್ಗೆ ನಿಮ್ಗೆ ಏನ್ ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೆ ಇದರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ಸಿದ್ದರಾಮಯ್ಯ ಅವರು ಶುಕ್ರವಾರ ಮಂಡಿಸಿದಂತಹ ಬಜೆಟ್ ಬಗ್ಗೆ ತೀರಾ ಕೆಟ್ಟದಾಗಿ ಅಷ್ಟೇ ಹಸಿ ಹಸಿ ಸುಳ್ಳುಗಳನ್ನ ಬಳಸಿ ಅಪಪ್ರಚಾರ ಮಾಡೋ ಮೂಲಕ ಬಿಜೆಪಿ ಮತ್ತೊಮ್ಮೆ ತನ್ನ ನಿಜವಾದ ಮನಸ್ಥಿತಿ ಏನು ಅನ್ನೋದನ್ನ ತೋರಿಸಿದೆ. ಮುಸ್ಲಿಮರ ವಿರುದ್ಧದ ತನ್ನ ದ್ವೇಷಯುಕ್ತ ನಿರೂಪಣೆಯನ್ನ ಮುಂದೆ ಮಾಡೋದಕ್ಕೆ ಅದು ಎಲ್ಲಾ ಸತ್ಯಗಳನ್ನು ಮರೆಮಾಚೋದು, ವಾಸ್ತವವನ್ನ ಬೇಕಂತಾನೆ ಅಡಗಿಸೋದು, ತಿರುಚೋದು ಹೊಸ ವಿಚಾರ ಏನಲ್ಲ ಇದು. ಆದ್ರೆ ಒಂದು ಬಜೆಟ್ ಬಗ್ಗೆ ವಸ್ತುನಿಷ್ಠವಾಗಿ ವಿಶ್ಲೇಷಿಸಲಾರದವರು ಅದನ್ನ ಕೋಮುವಾದಿ ದೃಷ್ಟಿಯಿಂದ ಟೀಕೆ ಮಾಡಿ ಎಲ್ಲರ ಪ್ರಗತಿಯನ್ನು ಬಯಸುವಂತಹ ಅದರ ಸ್ವರೂಪವನ್ನ ನಿರ್ಲಕ್ಷ್ಯ ಮಾಡೋದು ಮಾತ್ರ ಅತ್ಯಂತ ಕೆಟ್ಟ ನಡೆ ಇದು. ಸಾಬ್ರ ಬಜೆಟ್ ಅನ್ನೋದು, ಹಲಾಲ್ ಬಜೆಟ್ ಅಂತ ಹೇಳೋದು, ಪಾಕಿಸ್ತಾನದ ಬಜೆಟ್ ಅಂತ ಹೇಳೋದು ಆರೋಗ್ಯಪೂರ್ಣ ಮನಸ್ಥಿತಿಯ ಲಕ್ಷಣ ಅಂತೂ ಅಲ್ವೇ ಅಲ್ಲ. ಮತ್ತವರು ತಮ್ಮ ಆ ಕೊಳಕುತನದ ಮಿತಿ ದಾಟಿ ಮುಂದಕ್ಕೆ ಯೋಚನೆ ಮಾಡ್ಲಾರರು ಅನ್ನೋದು ಕೂಡ ಅಷ್ಟೇ ನಿಜ. ಇದು ಯಾವುದನ್ನು ಗಮನಿಸದೆ ಆಳವಾಗಿ ಬಜೆಟ್ ಅನ್ನು ಪರಿಶೀಲಿಸದೆ ಅಲ್ಪಸಂಖ್ಯಾತರಿಗೆ ಅಷ್ಟು ಕೊಡಲಾಗಿದೆ, ಇಷ್ಟು ಕೊಡಲಾಗಿದೆ ಅನ್ನೋದು ಬಿಜೆಪಿಯ ಒಂದು ಅತಿ. ಆದ್ರೆ ದಲಿತರಿಗೆ ಏನೂ ಇಲ್ಲ ಅಂತ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಎತ್ತು ಕಟ್ಟೋದಕ್ಕೆ ನೋಡೋದು ಮತ್ತೊಂದು ಅತಿ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಬಿಜೆಪಿ ಮಾತೆತ್ತಿದ್ರೆ ಸಾಕು ಒಂದು ಸಮುದಾಯದ ತುಷ್ಟೀಕರಣ ಅಂತ ಹೇಳ್ತಾನೆ ಬಂದಿದೆ. ಈಗ ಬಜೆಟ್ ಬಗ್ಗೆ ಮಾತನಾಡುವಾಗ್ಲೂ ಕೂಡ ಒಂದು ಸಮುದಾಯದ ತುಷ್ಟೀಕರಣ ಮಾಡಲಾಗಿದೆ ಅಂತಾನೆ ಅಲ್ಲಿ ಟೀಕೆ ಮಾಡಲಾಗ್ತಾ ಇದೆ. ಮತ್ತೆ ಅದಕ್ಕಾಗಿ ಇಡೀ ಬಜೆಟ್ ನ ವಾಸ್ತವವನ್ನ, ಅದು ಪ್ರತಿಪಾದಿಸ್ತಾ ಇರುವಂತಹ ಅಭಿವೃದ್ಧಿ ಆಶಯವನ್ನ ಮರೆಮಾಚಲಾಗಿದೆ. ಮುಸ್ಲಿಂ ತುಷ್ಟೀಕರಣದ ಬಜೆಟ್ ಅಂತ ಹೇಳೋರ ಎದುರು ಬಜೆಟ್ ಹಾಗಿಲ್ಲ ಅಂತ ಅವ್ರಿಗೆ ತಿಳಿಸೋದಿಕ್ಕೆ ಕೆಲವು ಅಂಶಗಳನ್ನ ಅವ್ರ ಎದುರು ಇಡಬೇಕಾಗಿದೆ. ಅವರಿಗೆ ವಾಸ್ತವ ಬೇಕಾಗಿಲ್ಲ ಅನ್ನೋದೇ ಇಲ್ಲಿ ವಾಸ್ತವ. ಆದ್ರೆ ಅವ್ರ ಸುಳ್ಳು ಹಾಗೆ ಅಪಪ್ರಚಾರವನ್ನ ಕೇಳುವಂತಹ ಹಾಗೆ ಕಾಣುವಂತಹ ಜನರಿಗಾಗಿ ಬಜೆಟ್ನ ನಿಜ ಸ್ವರೂಪವನ್ನ ಮುಂದಿಡಬೇಕಾಗಿದೆ. ಅದಕ್ಕಿಂತ ಮೊದಲು ಬಿಜೆಪಿಯವರ ಈ ಕೊಳಕು ಟೀಕೆಗೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ತಿರುಗೇಟು ಎಂಥದ್ದು ಅನ್ನೋದನ್ನ ನಾವು ಮೊದಲು ಗಮನಿಸೋಣ. ಅಲ್ಪಸಂಖ್ಯಾತರು ಅಂತಂದ್ರೆ ಮುಸ್ಲಿಮರು ಮಾತ್ರ ಅಲ್ಲ, ಕ್ರಿಶ್ಚಿಯನ್ ಅಭಿವೃದ್ಧಿಗೆ 500 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದೀವಿ. ಆದ್ರೆ ಬಿಜೆಪಿಯವರು ಹಲಾಲ್ ಬಜೆಟ್ ಅಂತ ಕರೆದಿದ್ದಾರೆ. ಬಿಜೆಪಿಯವರ ಮನಸ್ಸಿನ ಒಂದು ಕೊಳಕು ಭಾವನೆ ಹೊರಗೆ ಬರ್ತಾ ಇದೆ ಅಂತ ಸಿದ್ದರಾಮಯ್ಯ ಅವರು ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತರಿಗೆ ಶಿಕ್ಷಣ ಸರಿಯಾಗಿಲ್ಲ, ಅವ್ರ ಶೈಕ್ಷಣಿಕ ಪ್ರಮಾಣ ಕಡಿಮೆ ಇದೆ, ನಾವು ಸಮಾನತೆಯಲ್ಲಿ ನಂಬಿಕೆನ ಇಟ್ಕೊಂಡವರು, ಅದಕ್ಕಾಗಿ ಎಲ್ರಿಗೂ ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಮಾಡಿದೀವಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಹಲಾಲ್ ಬಜೆಟ್ ಅಂತ ಹೇಳೋದು, ಪಾಕಿಸ್ತಾನ ಬಜೆಟ್ ಅಂತ ಹೇಳೋದು ಅವರು ಸೆಕ್ಯುಲರ್ ಅಲ್ಲ ಅನ್ನೋದನ್ನ ತೋರಿಸುತ್ತೆ. ಅವರು ಜಾತ್ಯತೀತತೆಯ ವಿರುದ್ಧನೇ ಇದ್ದಾರೆ. ಸಂವಿಧಾನ ಹೇಳಿದ ಹಾಗೆ ನಾವು ನಡ್ಕೊಳ್ತಾ ಇದೀವಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಬಿಜೆಪಿ ಅವರಿಗೆ ಅಸೆಂಬ್ಲಿಯಲ್ಲೇ ಉತ್ತರ ಕೊಡ್ತೀನಿ, ಬಿಜೆಪಿ ಅವರು ಸಂವಿಧಾನಕ್ಕೆ ವಿರುದ್ಧವಾಗಿದ್ದಾರೆ. ದೂರದೃಷ್ಟಿ, ಸಮಾನತೆ, ಆರ್ಥಿಕ ಮತ್ತೆ ಸಾಮಾಜಿಕ ಬೆಳವಣಿಗೆ ಇರುವಂತಹ ಬಜೆಟ್ ಇದು ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಕೊಟ್ಟಿರೋದು ಧರ್ಮದ ಮೇಲಲ್ಲ, ಅಲ್ಪಸಂಖ್ಯಾತರು ಮುಸ್ಲಿಮರು ಬರ್ತಾರೆ, ಮುಸ್ಲಿಮರು ಕೊಡಂಗಿಲ್ಲ ಅಂತ ಅವ್ರು ನೋಡಪ್ಪ. 2A ಕೊಟ್ಟಿಲ್ವಾ? SC ST ಕೊಟ್ಟಿಲ್ವಾ? ಕ್ಯಾಟಗರಿ 1 ಕೊಟ್ಟಿಲ್ವಾ? ಮತ್ತೆ ಮುಸ್ಲಿಮರನ್ನ ಯಾಕೆ ಹೇಳ್ತೀರಿ ನೀವು? ಅವ್ರು ಹೇಳ್ತಾರಪ್ಪ. ಅವ್ರಿಗೆ ಮೈನಾರಿಟಿ ವಿರೋಧ ಮಾಡೋದೇ ಒಂದು ರಾಜಕೀಯ ನಿರ್ಣಯ ಅವ್ರದ್ದು. ಅವ್ರು ಹೇಳೋದನ್ನ ನೀವು ಹೇಳೋಕ್ಕಾಗಬಲ್ದು. ನೀವು ಹೇಳಿ, ಇದಕ್ಕೂ ಬರ್ತದೆ, ಬಿಲ್ ಬರ್ತದೆ.
ಮೊದಲು 2 ಸಾರಿ ಬಂದಿದ್ದು ಇಲ್ಲ ಬಿಲ್ ಬರ್ತದೆ. ಯಾಕೆ ಅಂತಂದ್ರೆ ನಮಗೆ ಕೌನ್ಸಿಲ್ ಮೆಜಾರಿಟಿ ಇರಲಿಲ್ಲ ಅಂತ ಹೇಳಿ ತರಲಿಲ್ಲ. ಮುಸ್ಲಿಂ ತುಷ್ಟೀಕರಣ ಬಜೆಟ್ ಅಂತ ಹೇಳೋರು ಬಜೆಟ್ ನಲ್ಲಿ ಅನುದಾನದ ಹಂಚಿಕೆಯನ್ನ ಮೊದಲು ಗಮನಿಸಬೇಕಾಗಿದೆ. ಮೊದಲನೇದಾಗಿ ಬಜೆಟ್ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳು ಮತ್ತೆ ಮಹಿಳೆಯರಿಗೆ ದೊಡ್ಡ ಪ್ರಮಾಣದಲ್ಲಿ ಆಸರೆಯಾಗಿದೆ. ಇಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ತೀರಾ ಸಣ್ಣ ಶೇಕಡಾವಾರು ಪ್ರಮಾಣವನ್ನ ಮಾತ್ರನೇ ಹೊಂದಿದೆ. ಇನ್ನು ಎರಡನೇದಾಗಿ ಅಲ್ಪಸಂಖ್ಯಾತರ ಶಿಕ್ಷಣದ ಬಗ್ಗೆ ಗಮನ ಕೊಡುವಾಗ ಬೇರೆಲ್ಲ ಸಮುದಾಯಗಳನ್ನ ಮರೆತು ಕೊಟ್ಟಿರೋದೇನು ಇಲ್ಲ. ಇಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಮಾಡಲಾದಂತಹ ಹಂಚಿಕೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳು ಮತ್ತೆ ಗ್ರಾಮೀಣ ಶಿಕ್ಷಣ ಕಾರ್ಯಕ್ರಮಗಳಲ್ಲಿನ ಹೂಡಿಕೆಗಳಂತೇನೆ ಇದೆ ಅದು. ಇನ್ನು ಮೂರನೇದಾಗಿ ರಾಜ್ಯವ್ಯಾಪಿ ಆರ್ಥಿಕ ಅಭಿವೃದ್ಧಿಯ ದೃಷ್ಟಿಕೋನವನ್ನ ಈ ಒಂದು ಬಜೆಟ್ ಹೊಂದಿದೆ. ಮೂಲಸೌಕರ್ಯ, ಉದ್ಯೋಗ ಮತ್ತೆ ಉದ್ಯಮ ಸಂಬಂಧಿತ ಹೂಡಿಕೆಗಳು ಕೇವಲ ಒಂದು ಗುಂಪಿಗೆ ಮಾತ್ರ ಅಲ್ಲ, ಎಲ್ಲಾ ನಾಗರಿಕರಿಗೆ ಪ್ರಯೋಜನವನ್ನ ನೀಡುತ್ತೆ. ಆದ್ರೆ ಇದನ್ನ ಮುಸ್ಲಿಂ ತುಷ್ಟೀಕರಣದ ಬಜೆಟ್ ಅಂತ ಹೇಳ್ತಾ ಇರೋರು ಈ ಅಂಶವನ್ನ ಮರ್ತಿದ್ದಾರೆ ಅಥವಾ ಬೇಕಂತಾನೆ ಅವ್ರು ಮರೆಮಾಚ್ತಾ ಇದ್ದಾರೆ. ಅವರು ಅಭಿವೃದ್ಧಿಯ ತಪ್ಪು ವ್ಯಾಖ್ಯಾನವನ್ನ ಮಾಡ್ತಾ ಇದ್ದಾರೆ. ಈ ಗೃಹಲಕ್ಷ್ಮಿ ಯೋಜನೆ ಅಂತ ಕಲ್ಯಾಣ ಯೋಜನೆಗಳು ಧರ್ಮಾಧಾರಿತ ಅಲ್ಲ. ಆದ್ರೆ ಈ ಕೋಮುವಾದಿ ಕಣ್ಣಿಂದ ನೋಡೋರಿಗೆ ಈ ಸತ್ಯ ಕಾಣಿಸೋದಿಲ್ಲ. ಅದು ಅವ್ರು ಬೇಕು ಅಂತಾನೆ ಕಣ್ಣು ಮುಚ್ಕೊಳ್ತಾರೆ. ಸಿದ್ದರಾಮಯ್ಯ ಅವರು ಮಂಡಿಸಿರುವಂತಹ ಬಜೆಟ್ ನಲ್ಲಿನ ಹಂಚಿಕೆಗಳು ಒಂದು ಸಮುದಾಯವನ್ನ ಮಾತ್ರ ಗಮನದಲ್ಲಿ ಇಟ್ಕೊಂಡಿಲ್ಲ, ಬದಲಾಗಿ ಎಲ್ರಿಗೂ ಸಾಮಾಜಿಕ ನ್ಯಾಯ ಅನ್ನೋದನ್ನ ಪಾಲಿಸೋದಕ್ಕೆ ಪೂರಕವಾಗಿವೆ. ಬಜೆಟ್ ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಪಂಗಡಗಳು, ಹಿಂದುಳಿದ ವರ್ಗಗಳು, ಮಹಿಳೆಯರು, ರೈತರು, ಕಾರ್ಮಿಕರು ಮತ್ತೆ ಅಲ್ಪಸಂಖ್ಯಾತರು ಸೇರಿದಂತೆ ವಿವಿಧ ವರ್ಗಗಳಲ್ಲಿ ಹಣವನ್ನು ಹಂಚಿಕೆ ಮಾಡುತ್ತೆ. ಕಲ್ಯಾಣ ಕಾರ್ಯಕ್ರಮಗಳು ಸಾಮಾಜಿಕ ನ್ಯಾಯ, ಆರ್ಥಿಕ ಅಭಿವೃದ್ಧಿ, ಕೃಷಿ, ಗ್ರಾಮೀಣ ಮೂಲಸೌಕರ್ಯ, ಶಿಕ್ಷಣ, ಆರೋಗ್ಯ ಮತ್ತೆ ಕೈಗಾರಿಕೆಗಳ ಮೇಲೆ ಕೇಂದ್ರೀಕೃತವಾಗಿರುತ್ತೆ. ಇನ್ನು ಅಲ್ಪಸಂಖ್ಯಾತರಿಗೆ ಮಾಡಲಾದಂತಹ ಹಂಚಿಕೆಗಳನ್ನ ನಾವಿಲ್ಲಿ ಗಮನಿಸೋದಾದ್ರೆ, ಕರ್ನಾಟಕ ಸಾರ್ವಜನಿಕ ಶಾಲೆಗಳ ಮಾದರಿಯಲ್ಲಿ ಮೌಲಾನಾ ಆಜಾದ್ ಮಾದರಿ ಇಂಗ್ಲಿಷ್ ಮಾಧ್ಯಮ ಶಾಲೆಗಳಿಗೆ ರೂಪಾಯಿ 500 ಕೋಟಿ ಮೀಸಲಿಡಲಾಗಿದೆ. ಈ ವರ್ಷಕ್ಕೆ ರೂಪಾಯಿ 100 ಕೋಟಿ ಹಂಚಿಕೆ ಮಾಡಲಾಗಿದೆ. ಅತಿ ಹೆಚ್ಚು ದಾಖಲಾತಿ ಹೊಂದಿರುವಂತಹ 100 ಉರ್ದು ಮಾಧ್ಯಮ ಶಾಲೆಗಳನ್ನ ಮೇಲ್ದರ್ಜೆಗೆ ಏರಿಸೋದಕ್ಕೆ ಘೋಷಣೆ ಮಾಡಲಾಗಿದೆ. ಇವು ಶೈಕ್ಷಣಿಕ ಹೂಡಿಕೆಗಳಾಗಿವೆ, ನೇರ ನಗದು ಪ್ರಯೋಜನಗಳಲ್ಲ ಇವು. ಬಜೆಟ್ನಲ್ಲಿ ವಿವಿಧ ಹಂಚಿಕೆಗಳನ್ನ ಹೋಲಿಸಿ ನಾವು ನೋಡೋದಾದ್ರೆ, ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡಗಳು 42,018 ಕೋಟಿ, ಮಹಿಳಾ ಕೇಂದ್ರಿತ ಕಾರ್ಯಕ್ರಮಗಳು 94,084 ಕೋಟಿ, ಮಕ್ಕಳ ಕೇಂದ್ರಿತ ಕಾರ್ಯಕ್ರಮಗಳು 62,033 ಕೋಟಿ, ಹಿಂದುಳಿದ ವರ್ಗಗಳ ನಿಗಮಗಳು, ಹಾಸ್ಟೆಲ್ ಮತ್ತೆ ಶಿಕ್ಷಣ ನಿಧಿಗೆ 422 ಕೋಟಿ, ಕೃಷಿ ಮತ್ತೆ ಗ್ರಾಮೀಣಾಭಿವೃದ್ಧಿ 51,339 ಕೋಟಿ. ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳು ಮತ್ತೆ ಸಾರ್ವತ್ರಿಕ ಮೂಲ ಆದಾಯ ಪರಿಕಲ್ಪನೆಯನ್ನ ಕೂಡ ಇಲ್ಲಿ ನಾವು ಗಮನಿಸಬೇಕಾಗಿದೆ. ಈ ಯೋಜನೆಗಳು ಧಾರ್ಮಿಕ ತಾರತಮ್ಯ ಇಲ್ಲದೆ ಎಲ್ಲಾ ಸಮುದಾಯಗಳಿಗೆ ಪ್ರಯೋಜನವನ್ನ ನೀಡ್ತವೆ. ಕರ್ನಾಟಕದಾದ್ಯಂತ 1 ಲಕ್ಷ ಕೋಟಿಗೂ ಹೆಚ್ಚು ಹಣವನ್ನ ಸರ್ವಧರ್ಮೀಯ ಫಲಾನುಭವಿಗಳಿಗೆ ವರ್ಗಾಯಿಸಲಾಗಿದೆ. ಹೀಗಿರುವಾಗ ಈ ಬಿಜೆಪಿಯವರು ಮಾಡ್ತಾ ಇರುವಂತಹ ಆರೋಪ ಜನರ ದಾರಿ ತಪ್ಪಿಸುವಂತಹ ಒಂದು ಷಡ್ಯಂತ್ರ ಮಾತ್ರನೇ ಆಗಿದೆ. ಇಲ್ಲದೆ ಹೋಗಿದ್ರೆ ಅವರು ಬಜೆಟ್ನ ವಾಸ್ತವವನ್ನ ಮರೆತು ನಿಜವಾದ ಸಂಖ್ಯೆಗಳನ್ನ ನಿರ್ಲಕ್ಷಿಸಿ ಮಾತಾಡ್ತಾ ಇರಲಿಲ್ಲ. ಬಜೆಟ್ನ ಒಟ್ಟು ಗಾತ್ರ 4,09,549 ಕೋಟಿ. ಇದರಲ್ಲಿ 4,500 ಕೋಟಿಯನ್ನ ಅಲ್ಪಸಂಖ್ಯಾತರಿಗೆ ಕೊಡಲಾಗಿದೆ. ಅದು ಒಟ್ಟು ಬಜೆಟ್ ಗಾತ್ರದ ಕೇವಲ 1% ಮಾತ್ರ. ಸಾಚಾರ್ ವರದಿ ಅನುಷ್ಠಾನ ಮಾಡುವಂತ ಸಲುವಾಗಿ ಕೆಲವು ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ. ಕೇಂದ್ರ ಸರ್ಕಾರ ರೂಪಿಸಿರುವಂತಹ ಆ ಕಾರ್ಯಕ್ರಮಗಳ ಅನುಷ್ಠಾನಕ್ಕಾಗಿ ಬರುವಂತಹ ಹಂಚಿಕೆ ಬಜೆಟ್ ಗಾತ್ರದ ಅನುಸಾರವಾಗಿ ಹೆಚ್ಚಾಗುತ್ತೆ. ಮುಸ್ಲಿಮರ ಸರಳ ವಿವಾಹಕ್ಕೆ 5,000 ಕೊಡೋದ್ರ ಬಗ್ಗೆಯೂ ಕೂಡ ಬಿಜೆಪಿ ಆಕ್ಷೇಪ ಎತ್ತಿದೆ. ಆದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ದೇವಸ್ಥಾನಗಳಲ್ಲಿ ಆಯೋಜಿಸಲಾಗ್ತಾ ಇದ್ದಂತ ಮದುವೆಗಳಿಗೆ ಇದೇ ರೀತಿ ಕೊಡ್ಲಾಗ್ತಾ ಇತ್ತು. ಆದ್ರೆ ಅದೇ ಬಿಜೆಪಿ ಈಗ ಮುಸ್ಲಿಮರಿಗೆ ಕೊಡುವಂತ ವಿಚಾರಕ್ಕೆ ಮಾತ್ರ ದೊಡ್ಡ ಆಕ್ಷೇಪ ತೆಗಿತಾ ಇದೆ. ಬಜೆಟ್ ಬಗ್ಗೆ ಹಿಂದೂ ಮುಸ್ಲಿಂ ಅಂತ ಮಾತನಾಡುವಂತಹ ಬಿಜೆಪಿ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡಗಳಿಗೆ ಹಂಚಿಕೆ ಮಾಡಲಾದಂತಹ ಹಣದ ಲೆಕ್ಕವನ್ನೇ ಇಲ್ಲಿ ಗಣನೆಗೆ ತೆಗೆದುಕೊಳ್ತಾ ಇಲ್ಲ. ರಾಜ್ಯದ ಜನಸಂಖ್ಯೆ 24% ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡಗಳಿಗೆ 42,018 ಕೋಟಿಯನ್ನ ನೀಡಲಾಗಿದೆ. ಮುಸ್ಲಿಂ ಸಮುದಾಯ 16%. ಮುಸ್ಲಿಂ ಸಮುದಾಯಕ್ಕೆ ಕೊಟ್ಟಿರೋದು ಕೇವಲ 4,500 ಕೋಟಿ. ಹಿಂದುಳಿದ ವರ್ಗದಲ್ಲಿ ಹಲವಾರು ನಿಗಮಗಳಿವೆ, ಅವೆಲ್ಲದಕ್ಕೂ ಅನುದಾನವನ್ನ ನೀಡಲಾಗಿದೆ. ಅವೆಲ್ಲವನ್ನ ಸೇರಿಸಿದ್ರೆ ಸಾಕಷ್ಟು ಹಂಚಿಕೆ ಆದಾಗಿದೆ. ಆದ್ರೆ ಬಜೆಟ್ ಅನ್ನ ಮುಸ್ಲಿಂ ತುಷ್ಟೀಕರಣಕ್ಕಾಗಿ ಮಾಡಲಾಗಿದೆ ಅಂತ ಹೇಳೋರು ಈ ಯಾವ ಲೆಕ್ಕವನ್ನ ಹಾಗೆ ಈ ಅಂಕಿ ಸಂಖ್ಯೆಗಳನ್ನ ಹೇಳ್ತಾ ಇಲ್ಲ. ಅಲ್ಪಸಂಖ್ಯಾತರು ಅಂತ ಅಂದ ಕೂಡಲೇ ಎಲ್ಲವನ್ನ ಮುಸ್ಲಿಮರಿಗೆ ಕೊಡಲಾಗಿದೆ ಅನ್ನುವಂಥ ದಾಟಿಯಲ್ಲೇ ಹೇಳಲಾಗ್ತಾ ಇದೆ. ಆದ್ರೆ ಅದರಲ್ಲಿ ಜೈನರು, ಕ್ರಿಶ್ಚಿಯನ್ರು, ಬೌದ್ಧರು, ಪಾರ್ಸಿಗಳು ಕೂಡ ಬರ್ತಾರೆ. ಇನ್ನು ಮುಸ್ಲಿಮರ ಜನಸಂಖ್ಯೆಗೆ ಮತ್ತೆ ಬೇಡಿಕೆಗೆ ಹೋಲಿಕೆ ಮಾಡಿದ್ರೆ ಈಗ ನೀಡಿರುವಂತಹ ಅನುದಾನ ತೀರಾ ಕಡಿಮೆ ಅಂತ ಕೆಪಿಸಿಸಿ ರಾಜ್ಯ ವಕ್ತಾರರಾದಂತಹ ಡಾಕ್ಟರ್ ರಜಾಕ್ ಉಸ್ತಾದ್ ಅವರು ಹೇಳ್ತಾರೆ. ಹಾಗೆ ನೋಡಿದ್ರೆ ಅಲ್ಪಸಂಖ್ಯಾತರಿಗೆ ಕನಿಷ್ಠ 10,000 ಕೋಟಿ ಅನುದಾನದ ಭರವಸೆಯನ್ನ ನೀಡಲಾಗಿತ್ತು. ಅದರ ಪ್ರಕಾರ ಈ 3ನೇ ಬಜೆಟ್ ನಲ್ಲಿ ಅನುದಾನ 6,000 ಕೋಟಿಗೆ ಬರಬೇಕಾಗಿತ್ತು. ಆಗ ಮುಂದಿನ 2 ಬಜೆಟ್ಗಳಲ್ಲಿ 2,000 ಕೋಟಿ ಅಂತ ಹೆಚ್ಚಿಸಿ 10,000 ಕೋಟಿ ಒಂದು ಭರವಸೆಯನ್ನ ಈಡೇರಿಸಬಹುದಾಗಿತ್ತು. ಮುಸ್ಲಿಂ ಸಮುದಾಯಕ್ಕೆ ನೇರವಾಗಿ ಬರಬೇಕಾದಂತಹ ಬಹುತೇಕ ಯಾವ ಅನುದಾನಗಳು ಕೂಡ ಸಿಗ್ತಾ ಇಲ್ಲ ಅನ್ನುವಂಥ ಆಕ್ಷೇಪಗಳು ಕೂಡ ಇವೆ. ಸರ್ಕಾರದ ಹಂತದಲ್ಲಿ ಇರುವಂತಹ ಅನೇಕ ಅವ್ಯವಸ್ಥೆಗಳಿಂದಾಗಿ ಹೀಗಾಗತ್ತೆ.
ಆದ್ರೆ ಇದು ಯಾವುದ್ರ ಬಗ್ಗೆನೂ ರಾಜಕೀಯ ನಾಯಕರು ಯೋಚನೆ ಮಾಡ್ತಾ ಇಲ್ಲ. ಅಲ್ಪಸಂಖ್ಯಾತರಿಗೆ ಅನುದಾನ ಅಂತ ಅಂದು ಕೂಡಲೇ ಸಾಕು, ಮುಸ್ಲಿಂ ತುಷ್ಟೀಕರಣ ಅಂತ ಹೇಳೋದು ಒಂದ್ ರೀತಿ ಚಾಳಿನೇ ಆಗ್ಬಿಟ್ಟಿದೆ ಅಂತ ಡಾಕ್ಟರ್ ರಜಾಕ್ ಉಸ್ತಾದ್ ಅವರು ಹೇಳ್ತಾರೆ. ಇನ್ನೊಂದು ಅಂಶವನ್ನ ನಾವಿಲ್ಲಿ ನೋಡ್ಬೇಕು. ಸರ್ಕಾರದ ಪರೋಕ್ಷ ತೆರಿಗೆ ಆದಾಯ ಅಂದ್ರೆ ಹೆಚ್ಚಾಗಿ GST ಇಂದ ಬರುವಂತಹ ಆದಾಯ 2,08,100 ಕೋಟಿ ಇರಲಿದೆ ಅಂತ ಅಂದಾಜು ಮಾಡಲಾಗಿದೆ. ಮುಸ್ಲಿಂ ಜನಸಂಖ್ಯೆಯನ್ನ ನೋಡ್ಕೊಂಡ್ರೆ ಸರ್ಕಾರಕ್ಕೆ ಮುಸ್ಲಿಂ ಸಮುದಾಯದವರು ಪಾವತಿಸುವಂತಹ ಪರೋಕ್ಷ ತೆರಿಗೆ ಮೊತ್ತ ಸುಮಾರು 29,000 ಕೋಟಿ ರೂಪಾಯಿಗಳಷ್ಟಿರುತ್ತೆ. ಆದ್ರೆ ಸರ್ಕಾರದಿಂದ ಸಮುದಾಯಕ್ಕೆ ಕೇವಲ 4,000 ಕೋಟಿ ಅನುದಾನ ಬರ್ತಾ ಇದೆ. ಅದು ಕೂಡ ಮುಸ್ಲಿಮರಿಗೆ ಮಾತ್ರ ಅಲ್ಲ, ಎಲ್ಲ ಅಲ್ಪಸಂಖ್ಯಾತರಿಗೆ ಸೇರ್ ಬರ್ತಾ ಇರೋದು ಅಷ್ಟು ಮಾತ್ರ. ಅಂದ್ರೆ ಮುಸ್ಲಿಮರ ಜನಸಂಖ್ಯೆ ಅಥವಾ ಅವ್ರು ಕಟ್ಟುವಂತಹ ತೆರಿಗೆಗೆ ಹೋಲಿಕೆ ಮಾಡಿದ್ರೆ ಈ ಬಾರಿಯ ಬಜೆಟ್ ನಲ್ಲಿ ಅವ್ರಿಗೆ ಸಿಕ್ಕಿರುವಂತಹ ಅನುದಾನ ತೀರಾ ಕಡಿಮೆ. ಇವೆಲ್ಲವನ್ನ ಗಮನಿಸಿದಾಗ ಸ್ಪಷ್ಟವಾಗೋದು ಏನು ಅಂತ ಅಂದ್ರೆ ಈ ಸಲದ ರಾಜ್ಯ ಬಜೆಟ್ ನಲ್ಲಿ ಮುಸ್ಲಿಮರಿಗೆ ಮಾತ್ರನೇ ಹೆಚ್ಚು ಅನುದಾನವನ್ನ ನೀಡಲಾಗಿದೆ ಅನ್ನೋದು ಸಂಪೂರ್ಣವಾಗಿ ತಪ್ಪು. ಬದಲಾಗಿ ಈ ಬಜೆಟ್ ವಿವಿಧ ದುರ್ಬಲ ಮತ್ತೆ ಹಿಂದುಳಿದ ಗುಂಪುಗಳ ಸಾಮಾಜಿಕ ಕಲ್ಯಾಣ ಮತ್ತೆ ಆರ್ಥಿಕ ಉನ್ನತಿಯ ಗುರಿಯನ್ನ ಹೊಂದಿದೆ. ಸಮುದಾಯಗಳಾದ್ಯಂತ ಹಂಚಿಕೆಗಳನ್ನ ಹೋಲಿಕೆ ಮಾಡಿದಾಗ ಮುಸ್ಲಿಮರ ಕಡೆಗಿನ ಪಕ್ಷಪಾತ ಕುರಿತಂತಹ ಯಾವುದೇ ಆರೋಪ ಸತ್ಯಕ್ಕೆ ದೂರವಾಗಿದೆ. ಬಜೆಟ್ ಅನ್ನ ಬಿಜೆಪಿಯವರು ಪೂರ್ತಿಯಾಗಿ ಮೊದಲು ನೋಡ್ಬೇಕಾಗಿದೆ. ಬರೀ ಸುಳ್ಳನ್ನ ಹೇಳಿ ಸದ್ದು ಮಾಡೋದನ್ನ ಮೊದಲು ಬಿಡಬೇಕಾಗಿದೆ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ.